ತಾಳಿಕೋಟೆಯಿಂದ 5 ಕಿಲೋಮೀಟರ್ ಹೋಗ್ಬೇಕಂತಂದ್ರೆ ಒಂದು ರಿಕ್ಷಾಕ್ಕೆ ಹೋಗ್ಬೇಕಾಗುತ್ತೆ. ನಿರ್ಜನವಾದ ಪ್ರದೇಶದಲ್ಲಿ ಯಾವುದೇ ಮಹಿಳೆಯರಿಗೆ ಸುರಕ್ಷಿತವಿಲ್ಲದ ಸ್ಥಳದಲ್ಲಿ ಈ ಪ್ರಜಾಸೌಧವನ್ನು ನಿರ್ಮಾಣ ಮಾಡಕತ್ತಾರ. ನಮ್ಗೆ ಯಾವುದೇ ಆಶ್ವಾಸನೆ ಕೊಡಲಾರ್ದೆ ನೋಡೋಣ ಮಾಡೋಣ ಅಂತ ಹೇಳಿ ಹೋಗಿದ್ದಕ್ಕೆ ಸಾರ್ವಜನಿಕ ಎಲ್ಲರೂ ಸೇರಿ ಇವತ್ತಿಗೆ 60 ದಿವಸ ಆಯ್ತು. ಹೋರಾಟಗಾರ ಮೇಲೆ FIR ಕೇಸ್ ಹಾಕಕತ್ತಿದ್ದಾರೆ, ಸುಳ್ಳೆ ಕೇಸ್ ಹಾಕಕತ್ತಿದ್ದಾರೆ. ಈ ತಾಳಿಕೋಟೆ ತಾಲೂಕಿಗೆ ನಮ್ಮ ಜನಾಂಗದವರಿಗೆ ಅನಾನುಕೂಲ ಆಗುತ್ತೆ. ಜನರನ್ನೇ ಹತ್ತಿಕ್ಕುವಂತ ಪ್ರಯತ್ನ ಮಾಡುತ್ತಾರೆ. ಇಂಥ ಬಂಡೆ ಶಾಸಕರು ನಾವು ಎಂದೂ ನೋಡಿಲ್ಲ, ಮುಂದೂ ನೋಡಿಲ್ಲ. ನೀವು ನಮ್ಮ ರಾಜ ಅಲ್ಲ, ನೀವು ನಮ್ಮ ಸೇವಕರಿದ್ದೀರಿ. ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯವರು ಪ್ರಜಾಸೌಧ ಕಟ್ಟಡ ಸಲುವಾಗಿ ಸುಮಾರು ತಾಳಿಕೋಟೆಯಿಂದ 5 ಕಿಲೋಮೀಟರ್ ದೂರದಲ್ಲಿ ಮೈಲೇಶ್ವರ ಗ್ರಾಮದಲ್ಲಿ ನಿರ್ಜನವಾದ ಒಂದು ಪ್ರದೇಶದಲ್ಲಿ ಸ್ಥಳವನ್ನು ಆಯ್ಕೆ ಮಾಡಿದ್ದಾರೆ. ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನು ತಾಳಿಕೋಟೆಯಿಂದ ಸುಮಾರು ದೂರವಾಗುತ್ತದೆ, ಅದನ್ನು ರದ್ದುಪಡಿಸಿ ತಾಳಿಕೋಟೆಯ ಸಮೀಪದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣ ಮಾಡಬೇಕೆಂದು ಸುಮಾರು 60 ದಿವಸದಿಂದ ಇಲ್ಲಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿ ತಾಳಿಕೋಟೆ ವತಿಯಿಂದ ಸುಮಾರು 3 ತಿಂಗಳಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ. ತಾಳಿಕೋಟೆ ಪಟ್ಟಣದಲ್ಲಿ ಸುಮಾರು 2 ಬಾರಿ ರ್ಯಾಲಿಗಳು ಹಾಗೂ ತಾಳಿಕೋಟೆ ಪಟ್ಟಣ ಬಂದ್ ಆಚರಣೆ ಮಾಡಿದ್ದೀವಿ. ಹಾಗೂ ಈ ಸುಮಾರು 60 ದಿನಗಳಿಂದ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಪ್ರತಿಯೊಂದು ತಾಳಿಕೋಟೆ ತಾಲೂಕಿನ ಪ್ರತಿಯೊಂದು ಗ್ರಾಮದ ಹಳ್ಳಿಗಳಿಂದ ಬಂದು ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ತಾಳಿಕೋಟೆ ಪಟ್ಟಣದ ಸುಮಾರು 40 ಸಮಾಜದ ಮುಖ್ಯಸ್ಥರು ಕೂಡ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಪ್ರತಿದಿನವೂ ಕೂಡ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕಂತಂತಂದರೆ ತಾಳಿಕೋಟೆ ಪಟ್ಟಣ ಬಿಟ್ಟು ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಜಾಸೌಧವನ್ನು ನಿರ್ಮಾಣ ಮಾಡಿದ್ದಕ್ಕೆ ಅದನ್ನು ವಿರೋಧಿಸಿ ಈ ಪ್ರತಿಯೊಂದು ತಾಲೂಕಿನ ನಾಗರಿಕ, ಪ್ರಜ್ಞಾವಂತ ನಾಗರಿಕ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಸಾಕ್ಷಿಯಾಗಿದ್ದಾನೆ. ಹಾಗೂ ಈ ತಾಳಿಕೋಟೆ ಪಟ್ಟಣದಲ್ಲಿ ಸುಮಾರು 4-5 ಸರ್ಕಾರಿ ಜಮೀನುಗಳು ಇದ್ದರೂ ಕೂಡ ಅವರು ತಾಳಿಕೋಟೆ ಬಿಟ್ಟು ಯಾತಕ್ಕೋಸ್ಕರ ಖಾಸಗಿ ಜಮೀನಿನಲ್ಲಿ ಹೋಗಿ ಪ್ರಜಾಸೌಧವನ್ನು ನಿರ್ಮಾಣ ಮಾಡಕತ್ತಾರೆ ಅಂತ ಹೇಳಿಕೇರಿ ಅದನ್ನು ವಿರೋಧಿಸಿ ಈ ಹೋರಾಟ ನಡೀತಾ ಇದೆ. ಈ ಖಾಸಗಿ ಜಮೀನದಲ್ಲಿ ಯಾಕೆ ಮಾಡಕತ್ತಾರ ಅಂತಂದ್ರೆ ಈ ಖಾಸಗಿ ಜಮೀನು ಈ ತಾಳಿಕೋಟೆ ಪಟ್ಟಣದಲ್ಲ, ಈ ಸದ್ಯ ಏನು ಕಾರ್ಯನಿರ್ವಹಿಸಕತ್ತಾರಲ್ಲ ಆ ತಹಸೀಲ್ದಾರ ಕುಟುಂಬಕ್ಕೆ ಸೇರಿದ್ದು ಹಾಗೂ ಸುತ್ತಮುತ್ತಲಿನ ಜಮೀನು ಶಾಸಕರಿಗೆ ಸಂಬಂಧಿಕರು ಹಾಗೂ ಅವರ ಹಿಂಬಾಲಕರೇ ಅವರಿಗೆ ಜಮೀನು ಸುಮಾರು 100 ಎಕರೆ ಜಮೀನು ಹಿಂಬಾಲಕರಿಗೆ ಹಾಗೂ ಅವರ ಶಾಸಕರ ಸಂಬಂಧಿಕರಿಗೆ ಸೇರಿದ್ದಂತ ಹೇಳಿ ಎಲ್ಲರೂ ಹೇಳಕತ್ತಾರ. ಅದಕ್ಕೋಸ್ಕರ ಅವ್ರು ಹೋಗ್ಕೇರಿ ದೂರದ ನಿರ್ಜನ ಪ್ರದೇಶದಲ್ಲಿ ಯಾವುದೂ ಆಫೀಸ್ ಇಲ್ಲ, ಯಾವುದೂ ಮನೆ ಇಲ್ಲ, ಯಾವುದೇ ಕಟ್ಟಡಗಳಿಲ್ಲ, ನಿರ್ಜನವಾದ ಪ್ರದೇಶದಲ್ಲಿ ಯಾವುದೇ ಮಹಿಳೆಯರಿಗೆ ಸುರಕ್ಷಿತವಿಲ್ಲದ ಸ್ಥಳದಲ್ಲಿ ಈ ಪ್ರಜಾಸೌಧವನ್ನು ನಿರ್ಮಾಣ ಮಾಡಕತ್ತಾರ. ಈಗಾಗಲೇ ಸರ್ಕಾರದವರು ಗುರುತಿಸಿದಂಥ ಜಾಗ ಸುಮಾರು 5 ಕಿಲೋಮೀಟರ್ ಏರ್ಪಟ್ಟದ ತಾಳಿಕೋಟೆ ಪಟ್ಟಣದಿಂದ. ಅದು ಹೊಲದ ಮಾಲೀಕರು 2 ಎಕರೆ ದಾನರೂಪವಾಗಿ ಫ್ರಂಟ್ ಕೊಡ್ತೀನಿ ಅಂತ ಹೇಳಿ ಮತ್ತು ಬ್ಯಾಕ್ ಕೊಟ್ಟಿದ್ದಾರೆ. ಅದು 1 ಕಿಲೋಮೀಟರ್ ಸುಮ್ಮನೆ ದೂರ ಆಗತ್ತೆ. ಹೀಗಾಗಿ ಪ್ರಜೆಗಳಿಗೆ ಸಾಮಾನ್ಯ ಎಲ್ಲ ಜನರಿಗೂ ಬಹಳ ಅನಾನುಕೂಲತೆ ಆಗ್ತಾ ಅನ್ನೋದನ್ನು ಮನಗಂಡು ತಾಳಿಕೋಟೆಯ ಎಲ್ಲ ಸಮಸ್ತ ಸಮಾಜ ಮುಖಂಡರು ಸೇರ್ಕೊಂಡು ಒಂದು ಪೂರ್ವಿಬಾಯಿ ಸಭೆ ಮಾಡಿ ಅಲ್ಲಿ ಜಾಗ ಬೇಡ ಅನ್ನುವಂಥ ಹೋರಾಟಕ್ಕೆ ನಾವು ಇಳಿದೆವು. ಇಳಿಕಿತ ಪೂರ್ವದಲ್ಲಿ ಶಾಸಕರಿಗೆ ಸಾಕಷ್ಟು ಮನವೊಲಿಸಿದೆವು. ಶಾಸಕರು ತಮ್ಮದೇ ಆದ ಒಂದು ಮಂಡತನ ಹಠದಿಂದ ನಾವು ಅಲ್ಲೇ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ನಮ್ಗೆ ಯಾವುದೇ ಆಶ್ವಾಸನೆ ಕೊಡಲಾರ್ದೆ ನೋಡೋಣ ಮಾಡೋಣ ಅಂತ ಹೇಳಿ ಹೋಗಿದ್ದಕ್ಕೆ ಸಾರ್ವಜನಿಕ ಎಲ್ಲರೂ ಸೇರಿ ಇವತ್ತಿಗೆ 60 ದಿವಸ ಆಯ್ತು. ಅಲ್ಲಿ ದೂರ ಆಗ್ತದ ಬೇಡ ಅಂತ ಒಂದೇ ಒಂದು ನಮ್ಮದು ಇದು ರಾಜಕೀಯೇತರ ಪಕ್ಷಾತೀತವಾದ ಹೋರಾಟ. ಎಲ್ಲ ಸಮಾಜದವರು ಕೂಡಿದೆ. ನಾವು ಹೊಲ ಕೊಟ್ಟವ್ರಿಗೂ ವಿರುದ್ಧ ಇಲ್ಲ, ಹೊಲ ತಗೊಂಡವ್ರಿಗೂ ವಿರುದ್ಧ ಇಲ್ಲ. ದೂರ ಆಗ್ತದೆ ಅನ್ನಕತ್ತೀವಿ. ಅವರು ಮಂಡತನದಿಂದ ಹಠಮಾರಿತನದಿಂದ ಅವ್ರು ಅಲ್ಲೇ ಮಾಡ್ಬೇಕಂತಾರೆ. 60 ದಿವಸ ಆದರೂ ಸತ್ಯಾಗ್ರಹದೊಂದಿಗೆ 1 ದಿವಸನೂ ವೇದಿಕೆಗೆ ಬಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿಲ್ಲ. ಏನೋ ಕಾಡದೇವ್ರ ಕಾಟಕ್ಕೆ ತಹಸೀಲ್ದಾರ್ನ AC ಅವ್ರನ್ನ DC ಅವ್ರ ಕಳಿಸಿದ್ರು, ಅವರಿಂದಲೂ ಸ್ಪಷ್ಟ ಉತ್ತರ ಬಂದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಅದು ದೂರ ಆಗತ್ತೆ, ನಿಮ್ಗೆ ಹತ್ತಿರವಾದ 1-2 ಜಾಗ ಗುರುತಿಸಿ ಸರ್ಕಾರ ಕಳಿಸ್ತೀವಿ ಅಂತ ಹೇಳಿದಾರ. ಅವರು ಇಲ್ಲಿವರೆಗೆ ಸರ್ಕಾರ ಕಳಿಸಿಲ್ಲ. ನಮ್ಮ ಹೋರಾಟದ ಬೇಡಿಕೆ ಈಡೇರಿಸೋದು ಬಿಟ್ಟು ಹೋರಾಟಗಾರ ಮೇಲೆ FIR ಕೇಸ್ ಹಾಕಕತ್ತಿದ್ದಾರೆ, ಸುಳ್ಳೆ ಕೇಸ್ ಹಾಕಕತ್ತಿದ್ದಾರೆ. ನಾವು ಯಾವ ಪ್ರಚೋದನಕಾರಿ ಮಾತಾಡಿಲ್ಲ, ಬಿಟ್ಟಿಲ್ಲ. 60 ದಿವಸ ಆದರೂ ಈ ಟೆಂಟ್ ಬಿಟ್ಟು ನಾವು ಅಲ್ಲಿ ಬಿಸಿಲಾಗ ಹೋಗಿ ಒಂದು ರಸ್ತಾಗ ಕುಂತಿಲ್ಲ, ಒಂದು ವಾಹನಗಳಿಗೂ ತೊಂದರೆ ಮಾಡಿಲ್ಲ. ಆದಾಗ್ಯೂ ಕೂಡ ನಮ್ಮ ಮ್ಯಾಗ ಪೊಲೀಸರ ಮುಖಾಂತರ ಕೇಸ್ ಕೊಡ್ಸಕತ್ತಿದ್ದಾರೆ.
ಈಗಾಗಲೇ ನಾವು ಹೋರಾಟ ಸಮಿತಿಯವರು ನಿರ್ಧಾರ ಮಾಡಿದ್ದೀವಿ. ನೀವು 30 ಜನ ಅಲ್ಲ 60 ಜನ ಅಲ್ಲ 600 ಮಂದಿ ಕೇಸ್ ಕೊಟ್ಟರು ನಾವು ಯಾವ ಕೇಸಿಗೆ ಅಂದುವುದಿಲ್ಲ. ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ. ಆ ಬೇಡಿಕೆ ಹಿಡಿಯೋರವರೆಗೂ ಸಹಿತ ನಾವು ಇಲ್ಲೇ ಸತ್ಯಾಗ್ರಹ ಕುಂದಿರ್ತೀವಿ. ಭಾಳ ಆದ್ರೆ ನಮ್ಮ ಸತ್ಯಾಗ್ರಹದ ಸ್ವಲ್ಪ ರೂಪಾಂತರ ಚೇಂಜ್ ಮಾಡ್ತೀವಿ. ಇನ್ನು ಮುಂಬರುವ ದಿನಗಳಲ್ಲಿ ಯಾವುದೇ ಕಾನೂನಿಗೆ ತೊಂದರೆ ಆಗಲಾರ್ದಂಗೆ ನಾವು ಸತ್ಯಾಗ್ರಹ ಮಾಡ್ತೀವಿ. ಈ ಪ್ರಜಾಸ್ವಾಮ್ಯದ ಅಂಗವಾಗಿ ತಾಳಿಕೋಟೆಯಿಂದ 5 ಕಿಲೋಮೀಟರ್ ಅಂತರದಲ್ಲಿ ಇರುವುದರಿಂದ ಈ ವಯೋವೃದ್ಧರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಕಟ್ಟ ಕಡೆಯ ಸಾಮಾನ್ಯ ವ್ಯಕ್ತಿಗೆ ಇದು ತೊಂದರೆಯಾಗುತ್ತದೆ. 5 ಕಿಲೋಮೀಟರ್ ಅಂತರದಲ್ಲಿ ಇರುವುದರಿಂದ ತಾಳಿಕೋಟೆಯಿಂದ ಅಲ್ಲಿ ಒಂದು ಆ ಸ್ಥಳ ಇರುವುದು ನಿರ್ಜನ ಪ್ರದೇಶದಲ್ಲಿ. ಆ ನಿರ್ಜನ ಪ್ರದೇಶದಲ್ಲಿ ಹೋಗಬೇಕಾದ್ರೆ ತಾಳಿಕೋಟೆಯಿಂದ 5 ಕಿಲೋಮೀಟರ್ ಹೋಗ್ಬೇಕಂತಂದ್ರೆ ಒಂದು ರಿಕ್ಷಾಕ್ಕೆ ಹೋಗ್ಬೇಕಾಗುತ್ತೆ. ಅಲ್ಲಿ ಏನಾರ ಒಂದು ಮಹಿಳೆಯರಿಗೆ ಅನಾಹುತವಾಗುವಂತ ಸಂದರ್ಭ, ಅಲ್ಲಿ ಯಾವುದೋ ಒಂದು ವಸತಿ ಸ್ಥಳನೂ ಅಲ್ಲ ಅದು. ಹೀಗಾಗಿ ತಾಳಿಕೋಟೆ ತಾಲೂಕಿಗೆ ಟೋಟಲ್ 57 ಹಳ್ಳಿಗಳು, ಈ ಗ್ರಾಮವು ತಾಳಿಕೋಟೆ ತಾಲೂಕಿಗೆ ಹೊಂದಿಕೊಂಡು 57 ಗ್ರಾಮಗಳು ಬರ್ತವೆ. ಅದರಲ್ಲಿ 9 ಗ್ರಾಮ ಪಂಚಾಯತಿಗಳು ಈ ದೇವ್ರಪಿ ಮತಕ್ಷೇತ್ರದ ನಮ್ಮ ರಾಜುಗೌಡ ಪಾಟೀಲ್ ಶಾಸಕರು, ಮಾನ್ಯ ಶಾಸಕರು, ಅವ್ರಿಗೆ 9 ಪಂಚಾಯತಿಗಳು ಬರ್ತಾವೆ. ಆ ರಾಜುಗೌಡರು ಈ ಒಂದು ಪ್ರಜಾಸ್ವಾಮ್ಯದ ಅಂಗವಾಗಿ ಅವರು ಒಂದು ತಾಳಿಕೋಟೆಗೆ ಬಂದು ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಬಂದು ಬೆಂಬಲ ವ್ಯಕ್ತಪಡಿಸಿ ಹಾಗೂ ಜಿಲ್ಲಾಧಿಕಾರಿಗಳ ಈ ವಿಷಯದ ಅಂಗವಾಗಿ ತಾಳಿಕೋಟೆ ನನ್ನ 9 ಹಳ್ಳಿಗಳು ಬರ್ತಾವೆ ಈ ಕ್ಷೇತ್ರಕ್ಕೆ. ಈ ತಾಳಿಕೋಟೆ ತಾಲೂಕಿಗೆ ನಮ್ಮ ಜನಾಂಗದವರಿಗೆ ಅನಾನುಕೂಲ ಆಗುತ್ತೆ. ವಯೋವೃದ್ಧರಿಗೆ ಹಾಗೂ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು. ಯಾಕಂದ್ರೆ ಆ ಪ್ರಜಾಸೌಧವನ್ನು ಸ್ಥಳದಲ್ಲಿ 18 ಖಾತೆಗಳು ಅಲ್ಲಿ ಕಾರ್ಯನಿರ್ವಹಿಸ್ತಾವೆ. ಆ 18 ಖಾತೆಗಳು ಕಾರ್ಯನಿರ್ವಹಿಸುವಾಗ ಜನಸಂಖ್ಯೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಬಹಳ ಕಷ್ಟಕರವಾದದ್ದು. ಈ ತಾಳಿಕೋಟೆಯ ಈ ಹೃದಯ ಸ್ಥಾನದಲ್ಲಿರುವ ತಾಳಿಕೋಟೆ ಹೃದಯ ಸ್ಥಾನದಲ್ಲಿರುವ IB ಸ್ಥಳ ಹಾಗೂ KV ಈ ಸ್ಥಳದಲ್ಲಿ ಮಾಡುವುದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಅಂತ ಹೇಳಿಸಿ ಅವರು ಈಗಾಗಲೇ ಜಿಲ್ಲಾಧಿಕಾರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ವಿಷಯದ ಅಂಗವಾಗಿ ಜಿಲ್ಲಾಧಿಕಾರಿಗಳನ್ನು ಈ IB ವಿಷಯದ ಅಂಗವಾಗಿ ಈಗಾಗಲೇ ಮಾನ್ಯ ತಹಶೀಲ್ದಾರ್ ಅವರಿಗೆ ಅದೊಂದು ಸರ್ವೆ ಮಾಡಲಿಕ್ಕೆ ಅದೊಂದು ವಿಷಯವನ್ನು ಅವರು ಮೌಖಿಕವಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಅದು ಚರ್ಚೆ ನಡೆದಿದೆ. ಅದು ಮತ್ತೊಂದು ಈ ನಮ್ಮ ಮತಕ್ಷೇತ್ರ ಶಾಸಕರಾದ ಅಪ್ಪಾಜಿ ನಾಡಗೌಡರು, ಜನಪ್ರಿಯ ಶಾಸಕರು, ಈಗ 30 ವರ್ಷ ತಮ್ಮ ರಾಜಕಾರಣದಲ್ಲಿ ಇದೇ ಕ್ಷೇತ್ರದಿಂದ ಆಯ್ಕೆಯಾದಂತ ಇಡೀ ತಾಳಿಕೋಟೆಯಿಂದ ಅವರಿಗೆ 3,500 ಮತಗಳ ಅಂತರದಿಂದ ಅವ್ರಿಗೆ ಆಯ್ಕೆ ಮಾಡಿ ಕಳಿಸಿದ್ದೇವೆ. ನಿಮ್ಗೆ ತಿಂಗಳನ್ನು ನಾವು ಕೊಡೋ ದುಡ್ಡಿನಿಂದ, ನಾವು ಕೊಡೋ ಟ್ಯಾಕ್ಸ್ನಿಂದ ನಿಮಗೆ ವೇತನ ಸಿಗ್ತೈತಿ. ಅದನ್ನ ಮಾತ್ರ ಮರಿಬಾರ್ದು. ನೀವು ನಮ್ಮ ರಾಜ ಅಲ್ಲ, ನೀವು ನಮ್ಮ ಸೇವಕರಿದ್ದೀರಿ. ಅದನ್ನ ಮೊದಲು ಸೇವಕರಿದ್ದಿದ್ದು ನೆನಪಾರಬೇಡ್ರಿ. ನಾವು ಏನು ಹೇಳಕತ್ತೀವಿ, ಪ್ರಜೆಗಳು ಏನು ಹೇಳಕತ್ತೀವಿ ಅದನ್ನ ನೀವು ಕೇಳಬೇಕು. ನೀವು ನಮಗೋಸ್ಕರ ಶಾಸಕರಾಗಿರೋ ಹೊರತಾಗಿ ನಿಮ್ಮ ಭಂಡಾರವನ್ನು ನಿಮ್ಮ ಇದರನ್ನು ತುಂಬ್ಕೊಳಕ್ಕೆ ನೀವು ಶಾಸಕರಾಗಿಲ್ಲ. ನೀವು ಮೊದಲು ಪ್ರಜೆ ಸೇವಕರಾಗ್ರಿ ಮೊದಲು, ಆಮೇಲೆ ನೀವು ರಾಜ ಆಗಾಕತ್ತೀರಿ. ಮೊದಲು ನಾವೇನು ಪ್ರಜೆಗಳು ಏನು ಕೇಳಕತ್ತಾರ, ಮತಕ್ಷೇತ್ರ ಜನತೆ ಏನು ಕೇಳಕತ್ತಾರ, ಮೊದಲು ಆ ಸ್ಥಳವನ್ನು ರದ್ದುಗೊಳಿಸ್ರಿ. ತಾಳಿಕೋಟೆ ಪಟ್ಟಣದಾಗ ಇರುವಂಥ ಸರ್ಕಾರಿ ಜಮೀನುದಾಗ ನೀವು ಅದನ್ನು ಪ್ರಜಾಸೌಧವನ್ನು ನಿರ್ಮಾಣ ಮಾಡಿರಿ ಅಂತೇಳಿ ಈ ಟಿವಿ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಹೀಗಾಗಿ ನಮ್ಮ ನ್ಯಾಯಯುತವಾದ ಬೇಡಿಕೆ ಈಡೇರುವವರೆಗೆ ನಾವು ಯಾರೂ ಈ ಜಾಗ ಬಿಟ್ಟು ಕದಲಲ್ಲ ಅಂತ ತಮ್ಮ ಒಂದು ಟಿವಿ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜನರನ್ನೇ ಹತ್ತಿಕ್ಕುವಂತ ಪ್ರಯತ್ನ ಮಾಡುತ್ತಾರೆ. ಇಂಥ ಬಂಡೆ ಶಾಸಕರು ನಾವು ಎಂದೂ ನೋಡಿಲ್ಲ, ಮುಂದೂ ನೋಡಿಲ್ಲ. ಅವ್ರಿಗೆ ನಾವು ಓಟ್ ಹಾಕಿ ಪ್ರಜೆಗಳನ್ನ ಆರಿಸಿದ್ದೀವಿ. ಅವರು ನಮಗೋಸ್ಕರ ಇರ್ಬೇಕು ಹೊರತು ಅವರು ನಮ್ಮ ವಿರುದ್ಧವಾಗಿ ಇರಬಾರ್ದು. ಇವತ್ತು ಏನೇ ಅದು ನಮಗೆ ತೊಂದರೆ ಆದ್ರೂ ಪರವಾಗಿಲ್ಲ. ಅವ್ರು ಎಷ್ಟೇ ಪೊಲೀಸ್ ಶಾಸಕರು ಹಾಗೂ ಅಧಿಕಾರಿಗಳ ಕಡೆಯಿಂದ ಪೊಲೀಸ್ ಇಲಾಖೆಯಿಂದ ನಮ್ಮ ಮೇಲೆ FIR ಮಾಡಿಸಿದ್ದಾರೆ. ಎರಡು FIR ಮಾಡಿಸಿದ್ದಾರೆ. ಮೊದಲೇ ಒಂದು FIR 8 ಮಂದಿ ಮೇಲೆ ಮಾಡಿದ್ದಾರೆ. ಆಮೇಲೆ ತಹಶೀಲ್ದಾರ್ ಹತ್ರ KPT ಆಕ್ಟ್ ಪ್ರಕಾರ 126 ಸೆಕ್ಷನ್ ಪ್ರಕಾರ 31 ಜನರ ಮೇಲೆ ಇದು ಮಾಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.